ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ ಕೊನೆಯಾಗೋ ದಿವಸ. ಇವತ್ತು ಉದ್ಯಾಪನಾ ದಿನ. ನಾನು ಕಳೆದ ಭಾನುವಾರದಿಂದ ಈ ಪಿತೃಪಕ್ಷವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಪಿಸೋಡ್ಸ್ನ ಸಂಚಿಕೆಗಳನ್ನು ಮಾಡಿ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಎಪಿಸೋಡ್ಸ್. ಇವತ್ತು ರಾತ್ರಿ 12 ಗಂಟೆ 7 ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗಿಬಿಡುತ್ತೆ. 12 ಗಂಟೆ 7 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಅದು ಮಹಾಲಯ ಅಮಾವಾಸ್ಯೆ. ಇವತ್ತು ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣ ಇದು ಭಾಗಶಃ, ಪಾರ್ಷಿಯಲ್ ಅಂತಾರೆ. ಭಾಗಶಃ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಆದರೆ ಈ ಗ್ರಹಣ ಕಾಲದಲ್ಲಿ ಜಪ ತಪ ಮಾಡಿದ್ರೆ ಭಾಳ ಒಳ್ಳೆಯದು. ಭಾರತಕ್ಕೆ ಸೂತಕ ಇಲ್ಲ, ಗ್ರಹಣ ಸೂತಕ ಇಲ್ಲ, ಮೈಲಿಗೆ ಇಲ್ಲ. ಯಾಕೆಂದರೆ ರಾತ್ರಿ ಹೊತ್ತು ನಾವು ಮಲಗಿದ್ದಾಗ ಗ್ರಹಣ ಆಗುತ್ತೆ. ಅದರಿಂದ ಇಂಡಿಯಾದಲ್ಲಿ ನಾವು ಚಂದ್ರ ನೋಡ್ತೀವಿ, ನಾವು ಸೂರ್ಯ ನೋಡಲ್ಲ ರಾತ್ರಿ ಹೊತ್ತು. ಆದ್ದರಿಂದ ಭಾನುವಾರ ಇವತ್ತು ರಾತ್ರಿ 10:59 ಅಂದರೆ ಅಪ್ರಾಕ್ಸಿಮೇಟ್ 11 ಗಂಟೆಗೆ ಸೂರ್ಯಗ್ರಹಣ ಪ್ರಾರಂಭ ಆಗುತ್ತೆ. ಇಂಡಿಯನ್ ಟೈಮ್ ಪ್ರಕಾರ ಬೆಳಗಿನ ಜಾವ 3 ಗಂಟೆ 24 ನಿಮಿಷಕ್ಕೆ ಸೂರ್ಯಗ್ರಹಣ ಕ್ಲೋಸ್ ಆಗುತ್ತೆ. ಈ ರಾತ್ರಿ 11ರಿಂದ 3:24ವರೆಗೂ 3 ಗಂಟೆ 24 ನಿಮಿಷವರೆಗೂ ಕೂತ್ಕೊಂಡು ದೀಕ್ಷೆ ಆಗಿದ್ದರೆ ದೀಕ್ಷಾ ಮಂತ್ರಗಳನ್ನು ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಅಮಾವಾಸ್ಯೆ ಆಗೋಗಿರ್ತದೆ ಗ್ರಹಣ ಬಿಡೋ ಅಷ್ಟರೊಳಗೆ. ಆದರೂ ಗ್ರಹಣ ಆಗೋದು ಅಮಾವಾಸ್ಯೆ ಪ್ರಾರಂಭದಲ್ಲಿ, ಅಮಾವಾಸ್ಯೆ ಇದ್ದಾಗಲೇ ಗ್ರಹಣ ಆಗುತ್ತೆ. ಆದ್ದರಿಂದ ಇದೊಂಥರ ಸಂಧಿ ಕಾಲ. ಅಮಾವಾಸ್ಯೆ ಪ್ಲಸ್ ಪಾಡ್ಯ ಎರಡೂ ಇರೋದು ಶುರುವಾಗೋದು ಭಾಳ ವಿಶೇಷವಾದ ದಿವಸ ಇವತ್ತು. ಅದರಿಂದ ಪ್ರತಿಯೊಬ್ಬರು ಇವತ್ತು ರಾತ್ರಿ 8 ಗಂಟೆಗೆಲ್ಲ ಊಟ ಮಾಡ್ಕೊಂಬಿಡಿ. 11 ಗಂಟೆ ಕೂತ್ಕೊಳ್ಳಿ, ಸ್ನಾನ ಮಾಡಿ ಕೂತ್ಕೊಂಡು ಜಪ ಮಾಡಿ ಬೆಳಗಿನ ಜಾವ 3 ಗಂಟೆ 24 ನಿಮಿಷ. ಇವತ್ತು ಭಾಳ ವಿಶೇಷವಾದ ದಿನ. ಈ ಒಂದು ದಿವಸ ಇವತ್ತು ರಾತ್ರಿನೇ ನವರಾತ್ರಿ ಪ್ರಾರಂಭ ಆಗುತ್ತೆ. ಬೆಳಗಿನ ಜಾವ 3:24 ಕಳೆದ ನಂತರ ನವರಾತ್ರಿ ಪ್ರಾರಂಭ, ಪಾಡ್ಯ. ಒಂಥರ ವಿಶೇಷ ಸಂಧಿಕಾಲ ಇದು. 2 ತಿಥಿಗಳ ಸಂಗಮ, ಗ್ರಹಣ, ಅಮಾವಾಸ್ಯೆ. ಭಾಳ ಪವರ್ಫುಲ್ ಇವತ್ತಿನ ರಾತ್ರಿ. ಯಾರು ತಪ್ಪದೆ ಮಿಸ್ ಮಾಡಬೇಡಿ. ಇಷ್ಟೆಲ್ಲ ನಿದ್ದೆ ಮಾಡಿ ತಿಂದು ತೇಗಿದ್ದೀವಿ. ಇವತ್ತೊಂದು ದಿವಸ ನೀವು ರಾತ್ರಿ 11ರಿಂದ ಬೆಳಗಿನ ಜಾವ 3:24 ಗಂಟೆ 24 ನಿಮಿಷವರೆಗೂ ಕೂತ್ಕೊಂಡು ಧ್ಯಾನ ಜಪ ಮಾಡಿಬಿಟ್ಟ ಅಂದರೆ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ಇದುವರೆಗೂ ನಾನು ಪಿತೃಪಕ್ಷದ ಬಗ್ಗೆ ಮಾತಾಡಿದ್ದೆ. ಇವತ್ತು ಮಹಾಲಯ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿವಸನೇ ಗ್ರಹಣ ಇದೆ. ಈ ಒಂದು ವಿಶೇಷತೆಯಿಂದ ನಾನು ನವರಾತ್ರಿ ಕೂಡ ಪ್ರಾರಂಭ ಆಗ್ತಾಯಿದೆ ಇವತ್ತು ರಾತ್ರನೇ. 12:02ಕ್ಕೆ ಅಮಾವಾಸ್ಯೆ ಮುಗೀತು. 12:04ರಿಂದನೇ 12:10ರಿಂದನೇ ಇವತ್ತು ನವರಾತ್ರಿ ಪ್ರಾರಂಭ ಆಗಿಬಿಡ್ತದೆ. ಇವತ್ತು ನಾವು ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ವರ್ಷ, ಅದರಲ್ಲೂ ಮೀನರಾಶಿಲಿರೋರು, ಕುಂಭರಾಶಿಲಿದ್ದವರು, ಮೇಷರಾಶಿಲಿರೋರು, ಇವರಿಗೆಲ್ಲ ಶನಿ ಪ್ರಭಾವ ಇದೆ. 7.5 ವರ್ಷ ಶನಿ ಪ್ರಭಾವ. ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅಧಿದೇವತೆ ಅಂದರೆ ಕಾಳಿ. ಇವತ್ತಿನ ಈ ಒಂದು ಕೆಟ್ಟ ಸಮಾಜದಲ್ಲಿ ಲಂಚ, ಮೋಸ, ದರೋಡೆ, ಅತ್ಯಾಚಾರ, ಆಮೇಲೆ ಶತ್ರುಗಳ ಕಾಟ, ಮಾಟಮಂತ್ರ ತಂತ್ರ ಪ್ರಯೋಗಗಳೆಲ್ಲ ಭಾಳ ಜಾಸ್ತಿ ಆಗ್ತಾಯಿದೆ. ಎಂತಿಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿವೆ, ಎಂತಿಂಥ ಮೆಡಿಷನ್ ಇದ್ದರೂ ಕೂಡ ಇವತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಿಲ್ಲ. ಈ ಒಂದು ನವರಾತ್ರಿ ಅಂದರೆ ಇವತ್ತು ರಾತ್ರಿ 12:07ಕ್ಕೆ ಪ್ರಾರಂಭ ಆಗುತ್ತೆ ನವರಾತ್ರಿ. ಗ್ರಹಣ ಮತ್ತು ಮಹಾಲಯ ಅಮಾವಾಸ್ಯೆ ಈ 3 ಸೇರಿರೋದ್ರಿಂದ ನಮ್ಮ ಜಾತಕದಲ್ಲಿ ದುಷ್ಟ ಸಹವಾಸ, ಅದೇ ಕೆಟ್ಟ ಜನಗಳ ಸಹವಾಸದಿಂದ ನಾವು ಹಾಳಾಗೋಗಬಾರ್ದು. ಕೆಟ್ಟ ಚಟಗಳು, ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ಸೆಕ್ಸು, ಈ ಥರದ್ದೆಲ್ಲ ನಮ್ಮ ಜಾತಕಕ್ಕೆ ಅಂಟ್ಕೋಬಾರ್ದು, ಪ್ರವೇಶ ಆಗಬಾರ್ದು. 3ನೇದು ಸಾಲಬಾಧೆ, ರೋಗಬಾಧೆ, ಶತ್ರುಬಾಧೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಣ್ದೃಷ್ಟಿ ದೋಷ, ಗೃಹ ಕಲಹ, ಇವೆಲ್ಲವನ್ನು ನಿವಾರಣೆ ಮಾಡೋಕ್ಕೆ ನಾವೊಂದು ಪರಿಹಾರ ಮಾಡ್ಕೋಬೇಕು. ಆದ್ದರಿಂದ ಈ ಒಂದು ಮಹಾಲಯ ಅಮಾವಾಸ್ಯೆ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಪಿತೃದೇವತೆಗಳಿಗೆ ತರ್ಪಣ ಕೊಡಿ. ತಿಳತರ್ಪಣ
ನಾನೀಗಾಗಲೇ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ತಿಲ ತರ್ಪಣ ಅಂದರೆ ತಿಲ ಅಂದರೆ ಎಳ್ಳಲ್ಲಿ ನೀರಿಟ್ಟು ತರ್ಪಣ ಕೊಡುವಂಥದ್ದು. ಪಿಂಡ ಪ್ರದಾನ, ಪಿಂಡವನ್ನು ಮಾಡಿ ಪಿತೃದೇವತೆಗಳಿಗೆ ದೇಹ ತಂಪು ಮಾಡೋದು, ದೇಹ ಸುಖ ಕೊಡೋದು ಪಿಂಡ ಪ್ರದಾನದಿಂದ. ಇದೆಲ್ಲ ಮಾಡಿದ್ಮೇಲೆ ರಾತ್ರಿ ಗ್ರಹಣ ಕಾಲದಲ್ಲಿ ಜಪ ಮಾಡಿದ್ರೆ ಇವತ್ತು ನಿಮ್ಮ ಲೈಫೇ ಚೇಂಜ್ ಆಗಿಬಿಡ್ತದೆ. ಆದ್ದರಿಂದ ಈ ಒಂದು ಮುಹೂರ್ತ, ಈ ಒಂದು ಶುಭ ದಿವಸ, ಈ ಪುಣ್ಯಕಾಲ ಅಂದರೆ ಗ್ರಹಣ ಕಾಲವನ್ನು ಪುಣ್ಯಕಾಲ ಅಂತಾರೆ. ಈ ಪುಣ್ಯಕಾಲದಲ್ಲಿ ನಾವು ಏನೇ ಜಪ ತಪ ದಾನ ಮಾಡಿದ್ರು ಭಾಳ ಒಳ್ಳೆಯದು. ಇವತ್ತು ಬಿಡದೆ ಎಲ್ಲರೂ ಮಾಡಿ. ಆಮೇಲೆ ಇವತ್ತು ನವರಾತ್ರಿ ಪ್ರಾರಂಭ ಆಗಿರೋದ್ರಿಂದ ನಮ್ಮಲ್ಲಿರೋ ದುಷ್ಟಶಕ್ತಿಗಳು ಹೊರಗೋಗಬೇಕು, ನಮ್ಮಲ್ಲಿರೋ ದುರ್ಬುದ್ಧಿಗಳು ಹೊರಗೋಗಬೇಕು, ನಮ್ಮಲ್ಲಿರತಕ್ಕಂಥ ದಾರಿದ್ರ್ಯ ಹೊರಗೋಗಬೇಕು, ನಮ್ಮಲ್ಲಿರತಕ್ಕಂಥ ದುಷ್ಟಶತ್ರುಗಳು ಹೊರಗೋಗಬೇಕು. ಅಟ್ಟಹಾಸಕ್ಕೆ ಅವನ್ನ ಧ್ವಂಸ ಮಾಡುವಂಥ ಶಕ್ತಿಯನ್ನು ನಾವು ಪಡ್ಕೋಬೇಕು ಇವತ್ತು. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಭಾಳ ಒಂದು ವಿಶೇಷವಾದಂಥ ಮುದ್ರಾ ಮಂತ್ರ ತಂತ್ರವನ್ನು ನಾನು ನಿಮಗೆ ಕಲಿಸ್ತೀನಿ. ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಗಲಾಟೆ, ಕೋರ್ಟ್ ಕೇಸ್ ಇತ್ತು ಅಂದರೆ, ರೋಗಬಾಧೆ, ಸಾಲಬಾಧೆ, ದೃಷ್ಟಿದೋಷ, ಮಾಟ ಮಂತ್ರ ತಂತ್ರ ಮತ್ತು ಪರತಂತ್ರ ಕೃತ್ರಿಮ ಪ್ರಯೋಗಗಳೇನಾರಾಗಿತ್ತು ಅಂದರೆ, ದೃಷ್ಟಿದೋಷ ಇತ್ತು ಅಂದರೆ, ನಮ್ಮಲ್ಲೇ ಹಲವಾರು ಜನ ಶತ್ರುಗಳು ಸೃಷ್ಟಿಯಾಗಿರ್ತಾರೆ ಯಾವುದೋ ಒಂದು ವಿಚಾರದಲ್ಲಿ. ಆ ಶತ್ರುಗಳನ್ನು, ಆ ಶತ್ರುಕೂಟ ಗಣವನ್ನು ನಾಶ ಮಾಡಲಿಕ್ಕೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಯಾವುದೇ ಔಷಧಿ ತೊಗೊಂಡ್ರೂ ಮೈಯತ್ತಲ್ಲ. ಮತ್ತು ಯಾವ ಕಾಯಿಲೆ ಅಂತ ಗೊತ್ತಾಗ್ತಿಲ್ಲ. ಯಾವ ಕಾಯಿಲೆ ಅಂತ ಗೊತ್ತಾದರೆ ಔಷಧಿ ತೊಗೋಬೋದು. ಎಲ್ಲ ಥರ ಮಾತ್ರೆ ಟಾನಿಕ್ ತೊಗೊಂಡಾಯ್ತು, ಕಾಯಿಲೆ ಕೂಡ ಆಗ್ತಿಲ್ಲ. ಡಾಕ್ಟರ್ಗೆ ಗೊತ್ತಾಗ್ತಿಲ್ಲ ಹೆಂಗೆ ಆಗ್ತಿದೆ ಈ ಕಾಯಿಲೆ, ಹೇಗೆ ಬರ್ತಿದೆ ಅಂತೇಳಿ. ಕಂಡು ಹಿಡಿಯೋಕ್ಕೆ ಆಗದೇ ಇರೋಂಥ ಕಾಯಿಲೆಗಳು, ಕಂಡು ಹಿಡಿದಿರೋಂಥ ಕಾಯಿಲೆಗೆ ಔಷಧಿ ಕೊಟ್ಟರು ಗುಣ ಆಗ್ತಿಲ್ಲ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಪಮೃತ್ಯು ದೋಷ, ಆಕ್ಸಿಡೆಂಟ್ ಆಗೋದು, ನೇಣಾಕೊಳ್ಳೋದು, ವಿಷ ಕುಡಿಯೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಭೂತ ಪ್ರೇತ ಪಿಚಾಚಿಗಳ ಬಾಧೆ, ಪರಕೃತ್ರಿಮ ಪ್ರಯೋಗ, ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಕಾಳಿ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವ ಪ್ರಯೋಗ, ಶರಭ ಪ್ರಯೋಗ, ಉಚ್ಚಿಷ್ಟ ಚಂಡಾಳಿ, ಪ್ರತ್ಯಂಗಿರ ಪ್ರಯೋಗಗಳು, ಈ ರೀತಿ ಹಲವಾರು ಪ್ರಯೋಗಗಳನ್ನ ಮಾಡಿಬಿಟ್ಬಿಟ್ಟಿರ್ತಾರೆ. ಅದರಿಂದ ಹೊರಗೆ ಬರಬೇಕು ಅಂದರೆ ನವರಾತ್ರಿ ಬಹಳ ವಿಶೇಷ ಅಂಥೇಳಿ. ನವರಾತ್ರಿಯಲ್ಲಿ ಮಾಡುವಂಥ ಪೂಜೆ, ಜಪ, ಧ್ಯಾನ, ದಾನ, ಇವೆಲ್ಲ ನದಿ ಸ್ನಾನ, ಇವೆಲ್ಲವೂ ಕೂಡ ಬಹಳ ವಿಶೇಷವಾದದ್ದು ಆ ನವರಾತ್ರಿಯಲ್ಲಿ. ಜಗನ್ಮಾತೆಯಾದಂಥ ದೇವಿ ಪಾರ್ವತಿ ದಶಮಹಾಕಾಳಿಯಲ್ಲಿ ಹೇಳ್ತಾರೆ 10 ಅವತಾರವನ್ನು ತಾಳ್ತಾರೆ. ಆ ಅವತಾರ ದೇವತೆಗಳನ್ನು ನಾವು ಈ 9-10 ದಿವಸದಲ್ಲಿ ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ ಅಂಥೇಳಿ ದಶಮಹಾವಿದ್ಯಾ ಅಂತೇಳಿದೆ, ಅದರಲ್ಲಿ ಈ ವಿಚಾರ ಹೇಳ್ತಾರೆ. ಅದರಿಂದ ನಾನು ಇವತ್ತಿನಿಂದ ದಸರಾ ಮುಗಿಯೋವರೆಗೂ ದಶಮಹಾಕಾಳಿಯರ ಬಗ್ಗೆ ಒಂದೊಂದು ಸಮಸ್ಯೆಗಳನ್ನ ನಾವು ಯಾವ ರೀತಿ ಈ ನವರಾತ್ರಿ ಸಮಯದಲ್ಲಿ ಪರಿಹರಿಸ್ಕೋಬೇಕು, ಪಿತೃಪಕ್ಷದಲ್ಲಿ ಎಲ್ಲ ಹೇಳಿದೆ. ಅದೇ ಥರ ನಾನು ನವರಾತ್ರಿ ಸಮಯದಲ್ಲಿ ಯಾವ್ಯಾವ ಅಧಿದೇವತೆಗಳನ್ನ ನಾವು ಪೂಜೆ ಮಾಡಿದ್ರೆ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಇವತ್ತಿನ ಒಂದು ಪರ್ವಕಾಲ ಗ್ರಹಣ ನಡೆಯೋ ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆ ಬೇರೆ ಇದೆ. ಇದೆಲ್ಲಕ್ಕಿಂತ ನವರಾತ್ರಿ ಪ್ರಾರಂಭ ರಾತ್ರಿ 12 ಗಂಟೆ 7 ನಿಮಿಷಕ್ಕೆ ನವರಾತ್ರಿ ಪ್ರಾರಂಭ ಆಗ್ತಾಯಿದೆ. ಈ ಒಂದು ಶುಭ ದಿವಸ, ಈ ಒಂದು ಪರ್ವ ಪುಣ್ಯಕಾಲದಲ್ಲಿ ನಮ್ಮೆಲ್ಲ ದೋಷಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಯಾವ ಯಜ್ಞ ಹೋಮ ಹವನ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ಒಂದು ಟೈಮ್ನನ್ನು, ಈ ಒಂದು ದಿವಸನ ಭಾಳ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ನಮ್ಮ ಇನ್ನು ಬರೋ 1 ವರ್ಷ ತನಕ ಆರಾಮಾಗಿರ್ಬೋದು. 1 ವರ್ಷ ಎಲ್ಲ ಎಷ್ಟೋ ದುಷ್ಟಶಕ್ತಿಗಳು ಉಚ್ಚಾಟನೆ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಈ ಥರ ಪರ್ವಕಾಲ ಮತ್ತು ಪುಣ್ಯಕಾಲದ ಸಮಯದಲ್ಲಿ ಅಮಾವಾಸ್ಯೆ ಮುಗಿದು ನವರಾತ್ರಿ ಪ್ರಾರಂಭ ಆಗೋ ಆ ಒಂದು ಸಂಧಿ ಕಾಲದಲ್ಲಿ ಚಿಂತಾಮಣಿ ಕಾಳಿ ಅಂತ ಒಬ್ಬರಿದ್ದಾರೆ, ಸ್ಪರ್ಶಮಣಿ ಕಾಳಿ ಅಂತ ಒಬ್ಬರಿದ್ದಾರೆ, ಸಂತತಿ ಕಾಳಿ ಅಂತ ಒಬ್ಬರಿದ್ದಾರೆ, ಇನ್ನೊಂದು ಹಂಸ ಕಾಳಿ ಅಂತೇಳಿ, ಇನ್ನೊಂದು ಕಾಳಿಕಾ ಗಣಪತಿ ಅಂಥೇಳಿ ಇನ್ನೊಂದು ಗಣಪತಿ ಇರುವಂಥ ಒಂದು ವಿಶೇಷ ಕಾಳಿ. ಈ 5 ಜನರನ್ನ ಇವತ್ತು ನಾವು ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಇವತ್ತು ನಾನು ಕಾಳಿಕಾ ಗಣಪತಿ ಅಂತ, ಕಾಳಿಯಲ್ಲಿ ಗಣಪತಿ ವಾಸ ಮಾಡ್ತಾನಂತೆ ನೋಡಿ. ಇದು ಎಷ್ಟೋ ಜನ ಗೊತ್ತಿಲ್ಲ ಈ ಕಾಳಿ ಯಾರು ಅಂತ. ಚಿಂತಾಮಣಿ ಕಾಳಿ ಅಂತೂ ಭಾಳ ವಿಶೇಷವಾದ ಕಾಳಿ ಅದು. ಆಮೇಲೆ ಸ್ಪರ್ಶಮಣಿ ಕಾಳಿ ಅಂತ, ಅದು ಭಾಳ ವಿಶೇಷ, ಮಾಟಮಂತ ತಂತ್ರ ಮಾಡಿ ಅದನ್ನು ತೆಗೆಯುವಂಥ ಕಾಳಿ ಅದು. ಸಂತತಿ ಕಾಳಿ, ವಂಶನೇ ಹಾಳು ಆಗೋಗ್ಲಿ ಅಂತ ಮಾಟಮಂತ್ರ ಮಾಡಿರ್ತಾರೆ, ಆ ಸಂತತಿ ಕಾಳಿನ ಯಾವ ರೀತಿ ಪೂಜೆ ಮಾಡಬೇಕು. ಹಂಸ ಕಾಳಿ, ಇದು ಭಾಳ ವಿಶೇಷವಾದಂಥ ಕಾಳಿ, ತ್ರಿಕಾಲ ಜ್ಞಾನವನ್ನು ಕೊಡುವಂಥ ಕಾಳಿ. ಈ ಕಾಳಿಯರನ್ನ ನಾವು ಈ ಸಮಯದಲ್ಲಿ ಆರಾಧನೆ ಮಾಡಬೇಕು ಅಂತ ಇದೆ. ಆದರೆ ಈಗ ನಾವು ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ.
ಈ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ನಮ್ಗೆ ಯಾವುದೇ ರೀತಿ ಮಾಟ ಮಂತ್ರ ತಂತ್ರ ಬಾಧೆಗಳು ದುಷ್ಟಶಕ್ತಿಗಳ ಬಾಧೆಗಳು ಬರಬಾರ್ದು ಅನ್ನೋದಾಗಿದ್ದರೆ ಈ ಒಂದು ಪರ್ವಕಾಲ ಪುಣ್ಯಕಾಲದಲ್ಲಿ ಕಾಳಿಕಾ ಗಣಪತಿ ಅನ್ನೋ ದೇವಿಯನ್ನು ನಾವು ಆಚರಣೆ ಮಾಡಬೇಕಂತೆ. ಅಂದರೆ ಕಾಳಿ ಒಳಗೆ ಗಣಪತಿ ವಾಸ ಮಾಡ್ತಾರಂತೆ. ಸಾಕ್ಷಾತ್ ಕಾಳಿ ಪಾರ್ವತಿ ದೇವಿ, ಅವಳ ಮಗ ಮಹಾಗಣಪತಿ. ಆ ಕಾಳಿ ಮತ್ತು ಗಣಪತಿ ಸಂಯೋಗ ಇರುವಂಥ ದೇವಿಯನ್ನು ನಾವು ಇವತ್ತು ಆಚರಣೆ ಮಾಡೋದ್ರಿಂದ ಜಗತ್ತಿನಲ್ಲಿ ಎಂತಿಂಥ ಸಮಸ್ಯೆ ಅದೆಲ್ಲ ಪರಿಹಾರ ಆಗುತ್ತಂತೆ. ಆದರೆ ಇಲ್ಲಿ ಶ್ರದ್ಧೆ ಭಾಳ ಇಂಪಾರ್ಟೆಂಟು. ಈ ದೇವಿ ಗಣಪತಿ ಇರೋದ್ರಿಂದ ಸೌಮ್ಯ ಸ್ವರೂಪಿಣಿ, ಒಂದು ಮಾಂಸವನ್ನು ಸ್ವೀಕಾರ ಮಾಡೋದಿಲ್ಲ ಈ ಕಾಳಿಕಾ ಗಣಪತಿ. ಆ ಕಾಳಿಕಾ ಗಣಪತಿ ಯಾವ ರೀತಿ ಜಪ ಮಾಡಬೇಕು ಅಂತಂದರೆ ನೋಡಿ, ಈ ನಮ್ಮ ಎಡಗೈನಲ್ಲಿ ಅಲಪದ್ಮ ಅಂತ ಎರಡು ಇಷ್ಟು ಚೆನ್ನಾಗಿ ಬೆರಳನ್ನು ಅಗಲಿಸ್ಕೊಳ್ಳಿ, ಒಂದಕ್ಕೊಂದು ಟಚ್ ಮಾಡಿ. ಹೀಗೆ ಈ ಕಿರು ಬೆರಳು ಮತ್ತು ಹೆಬ್ಬೆಟ್ಟನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನೋಡಿ ಲಾಕ್, ಇದು ಕಾಳಿ, ಇದು ಗಣಪತಿ ಅಂತೇಳಿ. ನೋಡಿ ಹೆಬ್ಬೆಟ್ಟು ಆಕಾಶ ನೋಡ್ತಿರಲಿ, ಈ ಕಿರು ಬೆರಳು ಬುಧ ಗ್ರಹ ನಮ್ಮ ಮುಂದಿನ ಭಾಗವನ್ನು ನೋಡ್ತಾ ಇಲ್ಲ, ಮುಂದೆ ಇರೋ ಪಾರ್ಟ್ಸ್ ನೋಡಬೇಕೀಗೆ. ಇದು ಶುಕ್ರ ಮೇಲಿದ್ದಾನೆ, ಅಂದರೆ ಹೆಬ್ಬೆಟ್ಟು ಶುಕ್ರ, ಕಿರುಬೆರಳು ಬುಧ ಗ್ರಹ. ಈಗ ಇಟ್ಕೊಂಡು ಈ ರೀತಿ ನಾವು ಇವತ್ತು ಪೂರ್ತಿ ರಾತ್ರಿ ನಿಮ್ಗೆ ಯಾವಾಗ ಸಿಗುತ್ತೋ ಸಮಯ ಅವಾಗ ಮಾಡಿ. ಬಟ್ ಇವತ್ತು ಗ್ರಹಣ ಕಾಲದಲ್ಲಿ ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಈ ರೀತಿ ಮುದ್ರೆ ಇನ್ನೊಮ್ಮೆ ತೋರಿಸ್ತೀನಿ. ಉಂಗುರದ ಬೆರಳು ಮೇಲೆ ಉಂಗುರು ಬೆರಳು ಇಡಿ, ಮಧ್ಯದ ಬೆರಳು ಶನಿ, ತೋರು ಬೆರಳು ಗುರು. ಈಗ ಇಟ್ಬಿಟ್ಟು ಈಗ ಜಸ್ಟ್ ಈಗ ಇಟ್ಕೊಳ್ಳಿ. ಇದು ಮಧ್ಯದಲ್ಲಿರೋದು ಒಂದು ವಿಶೇಷವಾದ ಈ ಥರ ಕಾಣುತ್ತೆ. ಇದನ್ನು ಗಣಪತಿ ಅಂತಾರೆ. ಆ 4 ಹಸ್ತಗಳಿದೆಯಲ್ಲ, ಹೆಬ್ಬೆಟ್ಟು 2 ಕಿರುಳು, ಇದು ಗಣಪತಿಯ ಭುಜಗಳು ಅಂತೇಳಿ. ಈಗ ಇಟ್ಕೊಂಡು ಕಣ್ಮುಚ್ಕೊಂಡು ಇವತ್ತು ಈ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಮ್ರೀಂ ಕ್ರೀಂ. ನೋಡಿ ಮ್ರೀಂ ಕ್ರೀಂ ಅಂದರೆ ಬರೀ ದುಷ್ಟಶಕ್ತಿಗಳು, ದುಷ್ಟ ಜನರ ಸಹವಾಸ, ದುಷ್ಟ ಚಟಗಳು, ಈ 3 ಧ್ವಂಸ ಮಾಡೋದು. ಆತ್ಮ ದೇಹ ಮನಸ್ಸನ್ನು ಶುದ್ಧಿಗೊಳಿಸೋದು, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯನ್ನು ವೃದ್ಧಿ ಮಾಡೋದು, ರಜಗುಣ ತಮೋಗುಣ ಸತ್ವಗಳನ್ನು ಸಮತೋಲದಲ್ಲಿಡುವಂಥ ಶಕ್ತಿ ಈ ಮುದ್ರೆಗಿದೆಯಂತೆ. ಈಗ ಇಟ್ಕೋಬೇಕು. ನೋಡಿ ಇದು ಕಾಳಿ, ಮಧ್ಯದಲ್ಲಿರೋದು ಗಣಪತಿ ಅಂತೇಳಿ. ಮೇಲೆ ಹೆಬ್ಬೆಟ್ಟು ಆಕಾಶ ನೋಡಲಿ, ಕಿರುಬೆರಳಿಗೆ ಇಟ್ಕೊಂಡು ಓಂ ಮ್ರೀಂ ಕ್ರೀಂ ಗ್ಲೌಂ ಗ್ಲೀಂ ಗೌಂ ಕಾಳಿಕಾ ಗಣಪತ್ಯೈ. ಕಾಳಿಕಾ ಗಣಪತ್ಯೈ, ಇಲ್ಲಿ 2 ಬೀಜಾಕ್ಷರ ಕಾಳಿಗೆ ಸೇರಿದೆ. ಗ್ಲೌಂ ಗ್ಲೀಂ ಗೌಂ. ಗೌಂ ಅಂತ ಬಂತು, ಇಲ್ಲಿ ಗ್ಲೌಂ ಅಂತ ಹೇಳೋಂಗಿಲ್ಲ. ಗ್ಲೌಂ ಗೀಂ ಗೌಂ ಕಾಳಿಕಾ ಗಣಪತ್ಯೈ ಮಾಂ. ಮಾಂ ಅಂದರೆ ನನ್ನ. ಸರ್ವಾರ್ಥ ಸಾಧ್ಯ, ಸರ್ವಾರ್ಥ ದುಷ್ಟಶಕ್ತಿಗಳಿಂದ, ದುಷ್ಟ ಜನರಿಂದ, ದುಷ್ಟ ಚಟಗಳಿಂದ, ಆಮೇಲೆ ಶತ್ರುಗಳಿಂದ, ಎಲ್ಲದರಿಂದಲೂ ನನ್ನನ್ನು ಸಾಧ್ಯವಾದಷ್ಟು ನನ್ನ ಕಾಪಾಡು ಅಂತೇಳಿ ಫಟ್ ಅಂತೇಳ್ಬೇಕು. ಸರ್ವಾರ್ಥ ಸಾಧ್ಯ ಫಟ್. ಓಂ ಮ್ರೀಂ ಕ್ರೀಂ ಗ್ಲೌಂ ಗ್ಲೀಂ ಗೌಂ ಕಾಳಿಕಾ ಗಣಪತ್ಯೈ ಮಾಂ ಸರ್ವಾರ್ಥ ಸಾಧ್ಯ ಫಟ್. ಓಂ ಮ್ರೀಂ ಕ್ಲೀಂ ಗ್ಲೌಂ ಗ್ಲೀಂ ಗೌಂ ಕಾಳಿಕಾ ಗಣಪತ್ಯೈ ಮಾಂ ಸರ್ವಾರ್ಥ ಸಾಧ್ಯ ಫಟ್. ಓಂ ಮ್ರೀಂ ಕ್ಲೀಂ ಗ್ಲೌಂ ಗ್ಲೀಂ ಗೌಂ ಕಾಳಿಕಾ ಗಣಪತ್ಯೈ ಮಾಂ ಸರ್ವಾರ್ಥ ಸಾಧ್ಯ ಫಟ್ ಅಂತ ಹೇಳಿ ಇದನ್ನು ಜಪ ಮಾಡಬೇಕು. ಇದು ಕಾಳಿಕಾ ಗಣಪತಿ ಅಂತೇಳಿ, ಇದು ಕಾಳಿಕಾ ತಂತ್ರಸಾರದಲ್ಲಿ ಬಂದಿರುವಂಥ ವಿಶೇಷವಾದ ಮಂತ್ರ. ಇದರಲ್ಲಿ ಚಿಂತಾಮಣಿ ಕಾಳಿ, ಸ್ಪರ್ಶಮಣಿ ಕಾಳಿ, ಸಂತತಿ ಕಾಳಿ ಮತ್ತು ಹಂಸಕಾಳಿ, ಜೊತೆಗೆ ಕಾಳಿಕಾ ಗಣಪತಿ ಅಂತೇಳಿ. ಇವತ್ತು ನಾನು ಮೊನ್ನೆ ಯಾವುದೋ ಕಳೆದ ಒಂದು ಲೈವಲ್ಲಿ ಶನಿವಾರ ಯಾರೊಬ್ಬರು ಫೋನ್ ಮಾಡಿದರು, ನಾನು ನಿಮಗೆ ಕಾಳಿಕಾ ಗಣಪತಿ ಮಂತ್ರ ಮತ್ತು ಮುದ್ರೆ ಹೇಳ್ಕೊಡ್ತೀನಿ, ಅದು ಮಾಡಿ ಅಂತ ಹೇಳಿದ್ದೆ. ಅದೇ ಇದು ಈ ಮಂತ್ರ. ಈ ದೇವಿ ಹೇಗಿರ್ತಾಳೆ ಅದು ನೋಡು, ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ದೇವಿ ಇದು ಕಾಳಿಕಾ ದೇವಿ. ಪಾರ್ವತಿ ತನ್ನ ಮಗನಾದ ಗಣಪತಿಯನ್ನು ತನ್ನ ಹೃದಯದ ಮಧ್ಯದಲ್ಲಿ ಸೊಂಟದ ಮೇಲೆ ಕೂರಿಸ್ಕೊಂಡು ಕೂತಿರುವಂಥ ವಿಶೇಷ. ಇದಕ್ಕೆ ದೇವಸ್ಥಾನವೇ ಇಲ್ಲ ಜಗತ್ತಿನಲ್ಲಿ, ಆದರೆ ಕಾಳಿ ಮಂತ್ರ ಇದೆ, ಅವತಾರ ಆಗಿದೆ. ಆದ್ದರಿಂದ ತನ್ನ ತಾಯಿಯ ಹೃದಯದಲ್ಲಿ ಮಗ ಯಾವಾಗಲೂ ವಾಸ ಮಾಡ್ತೀವಿ. ಇಲ್ಲಿ ಕಾಳಿ ಮತ್ತು ಓಂ ಬ್ರೀಂ ಕ್ಲೀಂ
ಇದು ಕಾಳಿದಾದರೆ ಗ್ಲೌಂ ಗ್ಲೀಂ ಗೌಂ ಕಾಳಿಕಾ ಗಣಪತಿಗೆ ಮಾಂ ಸರ್ವಾರ್ಥ ಸಾಧ್ಯ ಫಟ್ ಅಂತ ಎಲ್ಲ ಸರ್ವಾರ್ಥ ನಾನು ಮಾಡೋ ಅಂತ ಎಲ್ಲದರಲ್ಲೂ ಕೂಡ ಅಸಾಧ್ಯವಾದದ್ದು ಸಾಧ್ಯ ಆಗೋಂಗೆ ಮಾಡು, ನನಗೆ ಜಯಗೊಳಿಸು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥ ಮಂತ್ರ ಬಹಳ ವಿಶೇಷ. ಇದು ತಾಂತ್ರಿಕ ಮಂತ್ರ, ಇದು ಬಹಳ ತಾಂತ್ರಿಕ. ತಾಯಿ ಮಗ ಜೊತೆಲಿರುವಂಥದ್ದು ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ದೇವಿಯೇ ಕಾಳಿಕಾ ಗಣಪತಿ ಅಂಥೇಳಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಬಹಳ ಒಳ್ಳೆಯದಾಗತ್ತೆ. ಇವತ್ತು ಅಮಾವಾಸ್ಯೆ ದಿವಸ ಉದ್ಯಾಪನೆ ಮಾಡೋದು ಇದೊಂದು ವಿಶೇಷ ಪದ್ಧತಿ. ಕಾಳಿಕಾ ಗಣಪತಿ ಮತ್ತು ಗಣಪತಿ ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ, ಕಾಳಿ ಮುಂದೆ ಬರೋ ಎಲ್ಲ ನಮ್ಮ ಜೀವನದಲ್ಲಿ ಎಲ್ಲ ದುಷ್ಟಶಕ್ತಿಗಳು ಧ್ವಂಸ ಮಾಡಲಿ ಅನ್ನೋ ಒಂದು ವಿಚಾರದಲ್ಲಿ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಮುದ್ರೆ ಆಯಿತು, ಮಂತ್ರ ಆಯಿತು. ತಂತ್ರ ಏನು ಮಾಡಬೇಕು? ಒಂದು ಕೈಲಿ ನಿಂಬೆಹಣ್ಣು ಇಟ್ಕೊಳ್ಳಿ, ಈ ಒಂದೊತ್ತು ಎರಡು ಕೈಲಿ ಹಿಡ್ಕೊಂಡು ಜಪ ಮಾಡಿ. ಓಂ ಮ್ರೀಂ ಕ್ಲೀಂ ಗ್ಲೌಂ ಗ್ಲೀಂ ಗೌಂ ಕಲ್ಯಾಣ ಗಣಪತಿ ಅಥವಾ ಕಾಳಿಕಾ ಗಣಪತಿ ಸರ್ವಾರ್ಥ ಸಾಧ್ಯ ಫಟ್ ಅಂಥೇಳಿ ಇದನ್ನು ಒಂದು 108 ಸಲ ಅರ್ಧ ಜಪ ಮಾಡಿಬಿಟ್ಟು ಅದನ್ನು ತೆಗೆದು ಕಟ್ ಮಾಡಿ ಅರ್ಧ ಜ್ಯೂಸ್ ಮಾಡಿ ಕುಡಿ, ಇನ್ನು ಅರ್ಧ ಸ್ನಾನಕ್ಕೆ ಉಪಯೋಗಿಸ್ಕೊಂಬಿಡಿ. ಗ್ರಹಣ ಆದಮೇಲೆ 3 ಗಂಟೆ 24 ನಿಮಿಷಕ್ಕೆ ಗ್ರಹಣ ಬಿಡುತ್ತೆ. ನಮ್ಮ ಭಾರತದ ಗೋಚರ ಇಲ್ಲ, ಆದರೂ ಇದು ಬಹಳ ವಿಶೇಷವಾದ ದಿನ. ಅಮಾವಾಸ್ಯೆ, ಗ್ರಹಣ ಪ್ಲಸ್ ನವರಾತ್ರಿ ಪ್ರಾರಂಭ, ಈ 3 ಪರ್ವಕಾಲ ಪುಣ್ಯಕಾಲದಲ್ಲಿ ಬೆಳಗ್ಗೆ ಎದ್ದು ಅದನ್ನು ಸ್ನಾನ ಮಾಡಿ ಜಪ ಮಾಡಿದರೆ ನಿಮ್ಗೆ ಬಹಳ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಇನ್ನೊಂದು, ನನಗೆ ಸಾಲಬಾಧೆ, ರೋಗಬಾಧೆ, ಮಾಟಮಂತ್ರ ತಂತ್ರಬಾಧೆಗಳು ಮತ್ತು ನನಗೆ ಕಾರು ಸೈಟು ಮನೆ ಎಲ್ಲ ಇತ್ತು, ಎಲ್ಲ ಕಳ್ಕೊಂಬಿಟ್ಟೆ. ಹೆಂಡ್ತಿ ಬಿಟ್ಟೋದ್ಲು, ಹೆಂಡ್ತಿ ಡೈವರ್ಸ್ ಆಯಿತು, ಗಂಡ ಬಿಟ್ಟೋದ, ಗಂಡ ಇನ್ನೊಬ್ಳು ಇಟ್ಕೊಂಡಿದ್ದಾನೆ, ಮಕ್ಕಳು ಸರಿಯಿಲ್ಲ, ಮತ್ತು ಮಕ್ಕಳು ನಮಗೆ ಹೊಡಿತಾರೆ, ಬೈತಾರೆ, ವಿದ್ಯಾಭ್ಯಾಸ ಸರಿಯಾಗಿ ಮಾಡ್ತಿಲ್ಲ, ಉದ್ಯೋಗದಲ್ಲಿ ಸರಿಯಾಗಿ ಉದ್ಯೋಗ ಇಲ್ಲ, ಬಿಟ್ಟು ಜಾಬ್ ಸೇರ್ತಾ ಇರ್ತೀನಿ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಮತ್ತು ನಾ ಏನೇ ಮಾಡಿದ್ರು ಕೂಡ ನಿಷ್ಠೂರ, ಗಲಾಟೆ ಎಲ್ಲ ಇದೆ, ಕೋರ್ಟ್ ಕೇಸಲ್ಲಿದೆ, ಎಲ್ಲನೂ ಕೋರ್ಟ್ ಮೇಲೆ ಕೇಸ್ ಹಾಕೊಂಡು ನಡೀತಾ ಇದೆ. ನಮಗೆ ಬಾಡಿಗೆ ಮನೇಲಿದ್ದೀವಿ, ಸ್ವಂತ ಮನೆ ಇಲ್ಲ. ಕಾರಣ ಭಾಳಷ್ಟು ಕಷ್ಟಪಡ್ತಾ ಇದ್ದೀವಿ. ಎಲ್ಲ ಇತ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿ ಕಳ್ಕೊಂಬಿಟ್ಟಿದ್ದೀವಿ. ಮತ್ತು ಸಾಲ ಮಾಡಿ ಇನ್ನೊಬ್ರು ಕೊಟ್ಟೆ, ಅವ್ರು ದುಡ್ಡು ಕೊಡ್ತಿಲ್ಲ, ಇನ್ನೊಬ್ರಿಗೆ ದುಡ್ಡು ಇನ್ವೆಸ್ಟ್ ಮಾಡಿ ಅವರು ವಾಪಸ್ ಕೊಡ್ತಿಲ್ಲ. ಇದೆಲ್ಲ ಇದೆ ನೋಡಿ, ಎಲ್ಲ ಇದೆ. ಊಟ ಮಾಡ್ತೀವಿ, ರೋಗ ಇದೆ, ಕಾರು ಸೈಟು ಮನೆ ಎಲ್ಲ ಇದೆ, ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೆಂಡ್ತಿ ಇದ್ದಾಳೆ ಸರಿಯಿಲ್ಲ, ಗಂಡ ಇದ್ದಾನೆ ಸರಿಯಿಲ್ಲ, ಮಕ್ಕಳಿದ್ದಾರೆ ಸರಿಯಿಲ್ಲ. ಇವಕ್ಕೆಲ್ಲ ಕಾರಣ ಗುರುಬಲ ಇಲ್ದೋದಾಗ ನಾವು ಮಾಡಿಬಿಟ್ಟಿರ್ತೀವಿ. ಗುರು ಯಾವಾಗ ವಕ್ರನಾಗ್ತಾನೆ ಜಾತಕದಲ್ಲಿ, ಗುರು ನೀಚನಾದಾಗ, ಗುರು ಪಾಪಗಳ ಜೊತೆ ಸೇರಿದಾಗ, ಗುರು ಅಸ್ತನಾದಾಗ ಇವೆಲ್ಲ ದೋಷಗಳು ಬರ್ತದೆ. ಇದ್ರ ಜೊತೆಗೆ ಶಾಲೆ ಶನಿ ಇದ್ದರೆ, 7.5 ವರ್ಷ ಶನಿ ನಡೀತಾ ಇದ್ದರೆ ಇನ್ನೂ ದ್ರೋಹ, ಇನ್ನೂ ಭಾಳ ಬರೆ ಹಾಕ್ಬಿಡ್ತಾನೆ. ಆದ್ದರಿಂದ ಗುರುಬಲ ಇದ್ದಾಗ ಕಾರು ಬಂತು, ಸೈಟು ಮನೆ ತೊಗೊಂಡೆ. ಗುರುಬಲ ಇದ್ದಾಗ ಮದುವೆ ಆಯಿತು, ಗುರುಬಲ ಇದ್ದಾಗ ಮಕ್ಕಳಾಯಿತು, ಅವರಿಗೆ ಮಕ್ಕಳಿನ ಸುಖ ಇಲ್ಲ, ಹೆಂಡ್ತಿನ ಸುಖ ಇಲ್ಲ, ಗಂಡನ ಸುಖ ಇಲ್ಲ. ಈಗ ಗುರುಬಲ ಇಲ್ಲ, ಎಲ್ಲನೂ ಕಳ್ಕೊತಾ ಇದ್ದೀನಿ. ಡೈವರ್ಸ್ ಆಗ್ತಿದೆ, ಅಲ್ಲೋಯ್ತು ದುಡ್ಡು, ಇಲ್ಲೋಯ್ತು, ಅದು ಹೋಯ್ತು, ಇದೋಯ್ತು, ಮೈ ತುಂಬ ರೋಗ. ಎಷ್ಟು ಚೆನ್ನಾಗಿದ್ದೆ, ಇವಾಗ ರೋಗಿಷ್ಠನಾದೆ, ಎಷ್ಟು ಚೆನ್ನಾಗಿ ದುಡ್ದಿದೆ, ಎಲ್ಲ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟೆ ಅಂತ ಹೇಳ್ತೀವಿ. ಯಾವಾಗ ಗುರು ಈ ಥರ ನೀಚನಾದಾಗ, ಅಸ್ತನಾದಾಗ, ವಕ್ರನಾದಾಗ, ಪಾಪಗ್ರಹ ಜೊತೆ ಸೇರಿದಾಗ ಏನಾಗುತ್ತೆ, ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ. ಯಾವಾಗ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಇದು ಒಂದು ದೊಡ್ಡ ಕಾರಣ. ಇದು ಮಾಟಮಂತ್ರ ತಂತ್ರಕ್ಕಿಂತಲೂ ಜೋರ ನಡೀತದೆ. ಗುರು ನಮಗೆ ವೀಕ್ ಆಗಿಬಿಟ್ರೆ, ಗುರು ನಮ್ಮ ಜಾತಿಯಲ್ಲಿ ವೀಕ್ ಆದರೆ ಮಾಟಮಂತ್ರಕ್ಕಿಂತ ಭಾಳ ಜೋರು. ಮಾಟಮಂತ್ರ ಏನೋ ಒಂದು ಮಾಡಿ ತೆಗಿಬೋದು, ಆದರೆ ಜಾತಿ ಗುರುವೇ ನೀಚನಾಗಿಬಿಟ್ರೆ, ವಕ್ರನಾಗಿಬಿಟ್ರೆ ಅವಾಗೇನು ಮಾಡೋಕ್ಕಾಗತ್ತೆ? ಅದು ಒಂದು. ಈಗ ಮುಂದೆ 2026 ಪರಾಭವ ಸಂವತ್ಸರ ಬರ್ತಾ ಇದೆ. ಪರಾಭವ ಅಂದರೆ ಸೋಲೋದು, ಕಳ್ಕೊಳ್ಳೋದು. ಈ ವರ್ಷ ಗುರುಬಲ ಯಾರ್ಯಾರು ಇರಲ್ವೋ ಅವರೆಲ್ಲ ಕಳ್ಕೊಡ್ತಾರೆ. ಸೈಟು, ಕಾರು, ಮನೆ, ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಮಕ್ಕಳಾದ್ರೆ ಅಬಾರ್ಷನ್ ಆಗ್ತಿರ್ತಾರೆ, ಇಲ್ಲ ಸತ್ತೋಗ್ತಾರೆ, ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ ಆಗೋದು, ಇಲ್ಲ ನೇಣು ಹಾಕ್ಕೊಳ್ಳೋದು. ಏನೋ ಒಂದು ರೀತಿಯಲ್ಲಿ ಗುರು ಯಾವಾಗ ನೀಚನಾಗ್ತಾನೋ, ಗುರು ಯಾವಾಗ ಬಲ ಕಮ್ಮಿ ಆಗುತ್ತೋ ಅವಾಗ ಎಲ್ಲ ಥರ ಪ್ರಾಬ್ಲಮ್ಮು ಶುರುವಾಗುತ್ತದೆ. ಶುಕ್ರ ಎಲ್ಲ ಕೊಟ್ಟಿದ್ದಾನೆ. ಶುಕ್ರ ಗ್ರಹ ಮದುವೆ ಮಾಡಿಸ್ತಾ, ಮಕ್ಕಳು ಮಾಡಿಸ್ತಾ, ಕಾರು ಸೈಟು ಕೆಲಸ ಫ್ಯಾಕ್ಟ್ರಿ ಉದ್ಯೋಗ ಎಲ್ಲ ಕೊಟ್ಟ. ಆದರೆ ಗುರು ಅನುಭವಿಸುತ್ತೆ ಯೋಗ ಗುರು ಕೊಡಬೇಕು, ಅದೇ ಗುರು ಆಶೀರ್ವಾದ ಬೇಕು. ಆದ್ದರಿಂದ ಗುರು ಶಾಂತಿ ಮಾಡ್ಕೋಬೇಕು ಅಂಥೇಳಿ ಒಂದು 50-60 ಸಾವಿರ ರೂಪಾಯಿ ಖರ್ಚಾಗತ್ತೆ ಆ ಪೂಜೆ ಹೋಮ ಅಂಥೇಳಿ. ಇದಕ್ಕೆಲ್ಲಕ್ಕೆ ಇವತ್ತು ವಿಶೇಷ ಏನಂದರೆ, ಇದೇ ತಿಂಗಳು ಡಿಸೆಂಬರ್ 4ನೇ ತಾರೀಕು ಗುರುವಾರ ದತ್ತಾತ್ರೇಯ ಹುಟ್ಟಿದ ದಿನ, ದತ್ತ ಜಯಂತಿ, ದತ್ತಾತ್ರೇಯ ಬರ್ತ್ಡೇ. ಅವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಜನ್ಮ ತಗೊಂಡಂಥ ದಿನ ಅದು ಈ ಭೂಮಿ ಮೇಲೆ. ಗುರುಗಳಿಗೆಲ್ಲ ಗುರು, ಇಡೀ ಜಗತ್ತಲ್ಲಿ ಏನೇ ಗುರು, ದೇವತೆಗಳಿಗೂ ಗುರು ಆದಂಥವರು ದತ್ತಾತ್ರೇಯರು. ಅಂಥ ಗುರುವಿನ ಜನ್ಮದಿನ ಹುಣ್ಣಿಮೆ ದಿವಸ ನಾವು ದತ್ತಾತ್ರೇಯ ಜಯಂತಿ ದಿನ ನಾವು ತುಮಕೂರಿನೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ಅಲ್ಲಿ ಅವತ್ತು 1008 ದಂಪತಿಗಳು
ಮತ್ತು 108 ಗಂಡು ಮಕ್ಕಳು ಮದುವೆ ಆಗದವರು 108 ಹೆಣ್ಮಕ್ಳು ಮದುವೆ ಆಗದವ್ರಿಗೆ ಇದನ್ನು ಕೂರಿಸಿ ಅವ್ರ ಕೈಲೇ ಪಾತ್ ಪೂಜೆ ಮಾಡಿಸಿ 64 ರೀತಿ ವೆರೈಟಿನ ಇದಕ್ಕೆ ಪೂಜೆ ಮಾಡಿಸಿ ಕಳಾ ಹೋಮ ಮಾಡಿದ್ದಕ್ಕೆ ಕಳಾಶಕ್ತಿ ತುಂಬಿ ಆತ್ಮಹತ್ಯೆಗಳಾಗಬಾರ್ದು, ರೋಗ ಬರಬಾರ್ದು ಅಂತೇಳಿ ಮೃತ್ಯುಂಜಯ ಹೋಮ ಮಾಡಿ ಶಿವಸ್ವರೂಪಿ ಶಕ್ತಿ ಇದಕ್ಕೆ ತುಂಬಿ ಮಾಟ ಮಂತ್ರ ತಂತ್ರ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅಂದರೆ ಸರ್ಪದೋಷ ಕಾಳಸರ್ಪದೋಷಕ್ಕೆ ಲಕ್ಷ್ಮೀ ನರಸಿಂಹರ ಶಕ್ತಿ ಇದಕ್ಕೆ ತುಂಬಿ ಶತ್ರುಬಾಧೆಯನ್ನು ಹೋಗಲಾಡ್ಸೋಕ್ಕೆ ಸುದರ್ಶನ ಶಕ್ತಿ ಇದಕ್ಕೆ ತುಂಬಿ ಗುರುಬಲ ಜಾಸ್ತಿಯಾಗಿ ದತ್ತಾತ್ರೇಯರು ಹೋಮ ಮಾಡಿ ಅವತ್ತು ಈ ಪಾದಕೆಗಳನ್ನು ಕೊಡ್ತಾ ಇದ್ದೀವಿ. ಇದು ನಿಮ್ಮ ಕೈಲೇ ಪೂಜೆ ಮಾಡಿಸೋದು, ನೀವೇ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು, ನಿಮ್ಮ ಕೈಲೇ 64 ರೀತಿ ಪೂಜೆ ಮಾಡಿಸೋದು ಮುದ್ರಾ ಮಂತ್ರ ತಂತ್ರದಿಂದ ಹೇಳ್ಕೊಡ್ತೀನಿ ನಾನು. ಇದು ನಿಮ್ಮ ಕೈಲಿ ಕೊಡೋಕ್ಕೆ ಮುಂಚೆ ನಾವು 32 ವೆರೈಟಿ ಇದನ್ನು ಅಧಿವಾಸ ಮಾಡ್ತೀವಿ. ನೀರಲ್ಲಿ ಹಾಲು ಮೊಸರು ತುಪ್ಪ ಇದರ ಎಲ್ಲದರಲ್ಲೂ ನೆನೆಸಿ ಅಧಿವಾಸ ಮಾಡಿ ನಿಮ್ಮ ಕೈಲಿ ಕೊಟ್ಟು ಆ ಹುಣ್ಣಿಮೆ ದಿನ ದತ್ತಾತ್ರೇಯ ಹುಟ್ಟಿದ ದಿವಸ ಇದನ್ನು ಮಾಡಿಸ್ತಾ ಇದ್ದೀವಿ. ಇದನ್ನೇ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಹಾಗೆ ಇದು ಮನೇಲಿ ನಿಮಗೆ ಟಿ ವಿ, ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನು, ಕಾರು, ಬೈಕು ಹೇಗಿರುತ್ತೋ ಅದೇ ಥರ ಇದು ಒಂದು ವಸ್ತು ಮನೇಲಿ ಗುರುಸ್ಥಾನ. ಇದು ದಿನ ಬೆಳಗ್ಗೆ ಎದ್ದು ಒಂದು ಹೂವು ಹಾಕಿ ಪೂಜೆ ಮಾಡಿಬಿಟ್ರೆ ಸಾಕು. ಅಷ್ಟು ವಿಶೇಷವಾದ ಪೂಜೆಯನ್ನು ನಾವು ಇದನ್ನು ಮಾಡ್ತಾಯಿದ್ವಿ. 2012 ಮತ್ತು 2014 ಮಾಡಿಸಿದ್ದೆ. ಸಾವಿರಾರು ಜನ ಇದನ್ನು ಕೂತು ಭಾಗವಹಿಸಿ ಒಳ್ಳೆಯದಾಗಿದೆ. ಎಲ್ಲ IAS IPS ಆಗಿದ್ದಾರೆ, ಒಳ್ಳೊಳ್ಳೆ ಮಿನಿಸ್ಟ್ರುಗಳು ಕೂಡ ಆಗಿದ್ದಾರೆ, MP ಗಳಲ್ಲಾಗಿದ್ದಾರೆ ಪಾತ್ ಪೂಜೆ ಮಾಡಿ. ಈ ಕಾರ್ಯಕ್ರಮವನ್ನು ನಾವು ಈ 4ನೇ ತಾರೀಕು ಡಿಸೆಂಬರಲ್ಲಿ ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ಆಸಕ್ತಿ ಇರೋರು ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಲ್ಲ ಲಿಂಕ್ನ ಫೋಟೋ ತೆಕ್ಕೊಳ್ಳಿ, ಅಲ್ಲಿ ವೆಬ್ಸೈಟ್ಗೆ ಹೋಗಿ ನೋಡಿ, ಎಲ್ಲ ಡೀಟೇಲ್ಸ್ ಅದರಲ್ಲಿರುತ್ತೆ. ಇದಕ್ಕೆ ಬರೋವಂಥ ಭಿಕ್ಷೆ, ಇದಕ್ಕೆ ನೀವು ಕೊಡುವಂಥ ಭಿಕ್ಷೆಯನ್ನು ನಾವು ಪಾಂಡುರಂಗ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದೀವಿ. ಅನಾಥಾಶ್ರಮ, ವೃದ್ಧಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಅನಾಥಾಶ್ರಮ, ಉಚಿತ ಗುರುಕುಲವನ್ನು ಮಾಡ್ತೇವೆ. ಅದಕ್ಕೆ ವಿನಿಯೋಗ ಆಗುತ್ತೆ ನೀವು ಕೊಡೋ ಒಂದು ಭಿಕ್ಷೆ. ಇದಕ್ಕೆ ಆಸಕ್ತಿ ಇರೋರು 1008 ದಂಪತಿಗಳು 108 ಬ್ರಹ್ಮಚಾರಿಯರು ಇಮಿಡಿಯೇಟಾಗಿ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಡಿ ಈ ಪಾದಕ ಮನೆಯಿಟ್ಟು ಪೂಜೆ ಮಾಡಿ. ಅದಕ್ಕೆ ಲಿಂಕ್ ಕೆಳಗಡೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಒಂದು ಕಾರ್ಯಕ್ರಮವನ್ನು ನಾವೇ ಇಂಡಿಯಾದಲ್ಲಿ ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ಮಾಡ್ತಿರೋದು, ಬೇರೆ ಎಲ್ಲೂ ಮಾಡಲ್ಲ. ಇದು ಭಾಳ ವಿಶೇಷವಾದ ಕಾರ್ಯಕ್ರಮ. ಇದಕ್ಕೆ ಭಾಗವಹಿಸಿ ಆ ಲಿಂಕ್ ಕೇಳಿ, ಪಾತ್ ಪೂಜೆದು ಲಿಂಕ್ ಕಾಪಿ ಮಾಡಿಕೊಂಡು ಕ್ಲಿಕ್ ಮಾಡಿ. ಮತ್ತು ನಮ್ಮ ಹಳೇ ಸಂಚಿಕೆ ಯಾರು ನೋಡೋಕ್ಕೆ ಹೋಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಹೇಳೋ ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಇದೆ. ಅಲ್ಲೂ ನೀವು ಎಲ್ಲ ಇನ್ಫಾರ್ಮೇಷನ್ ತೊಗೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ಆ ಲಿಂಕ್ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಅಕ್ಟೋಬರ್ 1ನೇ ತಾರೀಕಿಂದ ನಾನು ಯೂಟ್ಯೂಬ್ ಚಾನಲ್ ಬರ್ತೀನಿ, ಟಿ ವಿಲಿ ಬರೋಲ್ಲ. ಇನ್ಮೇಲೆ ನೀವೆಲ್ಲರೂ ಯೂಟ್ಯೂಬ್ ಚಾನಲ್ಲೇ ನೋಡ್ಬೋದು. ಇಂಗ್ಲೀಷ್ ಚಾನಲ್ ಕೂಡ ಓಪನ್ ಮಾಡ್ತಾಯಿದ್ದೀವಿ. ಇಂಗ್ಲೀಷಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಒಳ್ಳೊಳ್ಳೆ ಎಪಿಸೋಡ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ನವರಾತ್ರಿ ಮೊದಲನೇ ದಿವಸ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.